Today we will discuss electronic components. So what do you mean by components? Components are the different units that are used in electronic circuits. Components ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಥವಾ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದರಲ್ಲಿ ಉಪಯೋಗಿಸಬೇಕಾದ ಕಂಪೋನೆಂಟ್ಸ್ ಯೂನಿಟ್ಸ್ಗಳನ್ನ ಕಂಪೋನೆಂಟ್ಸ್ ಅಂತ ಕರೀತೀವಿ. ರೈಟ್. ಸೊ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು. ನೀವು ಯಾವ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದರಲ್ಲಿ ಅಕ್ರಾಸ್ ದ ರೆಸಿಸ್ಟರ್ ನೀವು ಒಂದು ವೋಲ್ಟೇಜ್ ಅನ್ನು ಕರೆಂಟ್ ಅನ್ನು ಮೆಜರ್ ಮಾಡಬೇಕು ಅಂದ್ರೆ ಏನು ಯೂಸ್ ಆಗಿದೆ ಅಲ್ಲಿ ರೆಸಿಸ್ಟರ್ ಯೂಸ್ ಆಗಿದೆ, ಒಂದು ಸಪ್ಲೈ ಯೂಸ್ ಆಗಿದೆ. ಇದರಿಂದ ಏನೇನು ಬೇಕಾಗ್ತದೆ ನಿಮಗೆ? ಇದರಲ್ಲಿ ನೀವು ಕರೆಂಟ್ ಮೆಜರ್ ಮಾಡಬೇಕಂದ್ರೆ ಒಂದು ಮೀಟರ್ ಯೂಸ್ ಮಾಡಬೇಕು. ವೋಲ್ಟೇಜ್ ಅನ್ನು ಮೆಜರ್ ಮಾಡಬೇಕಾದ್ರೆ ಒಂದು ವೋಲ್ಟ್ ಮೀಟರ್ ಯೂಸ್ ಮಾಡಬೇಕು. ಆದರೆ ನಿಮ್ಮ ಸರ್ಕ್ಯೂಟ್ ಅಲ್ಲಿ ಒಂದು ವೋಲ್ಟೇಜ್ ಸೋರ್ಸ್ ಇದೆ, ರೆಸಿಸ್ಟರ್ ಇದೆ, ವೋಲ್ಟ್ ಮೀಟರ್ ಇದೆ. ಇವೆಲ್ಲವನ್ನು ನಾವು ಕಂಪೋನೆಂಟ್ಸ್ ಅಂತ ಕರೀತೇವೆ. ರೈಟ್. ಈಗ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ತಾರೆ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಯಾವ್ಯಾವ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲ ಸರ್ಕ್ಯೂಟ್ ನಮಗೆ ಕಂಪೋನೆಂಟ್ಸ್ ಯೂಸ್ ಆಗಲ್ಲ. ಡಿಪೆಂಡಿಂಗ್ ಆನ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್, ಅದರ ಮೇಲೆ ನಾವು ಬೇರೆ ಬೇರೆ ಕಂಪೋನೆಂಟ್ಸ್ಗಳನ್ನು ಯೂಸ್ ಮಾಡ್ತೇವೆ. ಅವನ್ನೇ ನಾವು ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಅಂತ ಕರೀತೇವೆ. ಸೊ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಈ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಏನನ್ನು ಯೂಸ್ ಮಾಡ್ತೇವೆ ಸರ್ಕ್ಯೂಟ್ಸ್ ಅಲ್ಲಿ ಅವನ್ನು ನಾವು ಎರಡು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಎಷ್ಟೋ ಎರಡು. ಯಾವುದು ಎರಡು ಟೈಪ್? ನಾವೇನು ಯೂಸ್ ಮಾಡ್ತಿದ್ದೇವಲ್ಲ, ರೆಸಿಸ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಇಂಡಕ್ಟರ್ ಇರ್ಬೋದು, ಡಯೋಡ್ ಇರ್ಬೋದು, ಟ್ರಾನ್ಸಿಸ್ಟರ್ ಇರ್ಬೋದು, FET ಇರ್ಬೋದು, ಇವೆಲ್ಲವನ್ನ ಯೂಸ್ ಮಾಡ್ತೇವೆ. ಹಾಗೆ ಟ್ರಾನ್ಸ್ಫಾರ್ಮರ್ಸ್ ಇರ್ತದೆ, ಬ್ಯಾಟ್ರಿಗಳಿರ್ತದೆ. ಇವೆಲ್ಲವನ್ನು ನಾವು ಎರಡು ಕ್ಲಾಸಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೇವೆ. ಯಾವ್ಯಾವ ಎರಡು ಟೈಪ್ ಅಂತ ಹೇಳಿದರೆ, ಒಂದು passive components. One is called as a passive components. The other one is called as active components. Passive components and active components. So ನಾನು ಈಗಾಗಲೇ ಲಿಸ್ಟ್ ಕೊಟ್ಟೆ. ರೆಸಿಸ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಟ್ರಾನ್ಸಿಸ್ಟರ್ ಇರ್ಬೋದು, ಡಯೋಡ್ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಇವೆಲ್ಲವೂ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗಳು. ಏನಾ ಕರೆಕ್ಟ್ ತಾನೆ? ಇವನೇನು ಮಾಡ್ತೇವೆ, ಎಲ್ಲವನ್ನ ಒಂದು ಗ್ರೂಪಲ್ಲಿ ಹಾಕಿಕೊಂಡು ಎರಡು ಗ್ರೂಪ್ ಆಗಿ ಮಾಡಿದ್ದೇವೆ. ಹೌದಾ? ಯಾವ್ಯಾವುದು? ಪ್ಯಾಸಿವ್ ಕಂಪೋನೆಂಟ್ಸ್ ಮತ್ತೆ ಆಕ್ಟಿವ್ ಕಂಪೋನೆಂಟ್ಸ್. ಏನು ಪ್ಯಾಸಿವ್ ಕಂಪೋನೆಂಟ್ಸ್ ಅಂತ ಹೇಳ್ತಾರೆ? ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಟಿವ್ ಕಂಪೋನೆಂಟ್ಸ್? ರೈಟ್. ಸಿ let understand the difference and the definition of active and passive components. See, what definition is the passive components? The components which only receive or consume, which only receive or consume the energy. Those components which only receive or consume the energy, they are called as passive.
ಹಾಗಿದ್ರೆ ಎಲ್ಲಿ ಬರ್ತದೆ ಇದಕ್ಕೆ? ವಿ ಆರ್ ಕನೆಕ್ಟಿಂಗ್ ಸಮ್ ಸೋರ್ಸಸ್ ಆಫ್ ಎನರ್ಜಿ. ಎನರ್ಜಿ ಸೋರ್ಸಸ್ಗಳನ್ನು ಕನೆಕ್ಟ್ ಮಾಡ್ತದೆ, ಅಲ್ಲಿಂದ ಬರ್ತಾ ಹೋಗ್ತದೆ. ಅಲ್ಲಿ ತೋರಿಸ್ತೀನಿ ಸರ್ಕ್ಯೂಟ್ ಏನು. ಇಲ್ಲಿ ಒಂದು ಸೋರ್ಸ್ ಆಫ್ ಎನರ್ಜಿ ಇದೆ ಬ್ಯಾಟರಿ. ಈ ಸರ್ಕ್ಯೂಟ್ ಅಲ್ಲಿ ನಾವು ಒಂದು ರೆಸಿಸ್ಟರ್ ಅನ್ನು ಕನೆಕ್ಟ್ ಮಾಡ್ತೇವೆ. ಏನಾಗುತ್ತೆ? ಯಾವಾಗ ನೀವು ಬ್ಯಾಟರಿಯನ್ನು ಆನ್ ಮಾಡ್ತೀರಾ, ಇದರಲ್ಲಿ ಕರೆಂಟ್ ಫ್ಲೋ ಆಗಲು ಶುರುವಾಗ್ತದೆ. that current it receives or consumes and it may dissipate the energy in some other form. ಈಗ ರೆಸಿಸ್ಟರ್ ಒಂದು ಕಾಪರ್ ವೈರ್ ಇದೆ, ಅದಕ್ಕೆ ನೀವು ವೋಲ್ಟೇಜ್ ಅನ್ನು ಸಪ್ಲೈ ಮಾಡ್ತಾ ಹೋಗ್ತದೆ. ಏನಾಗ್ತದೆ? ಎಲ್ಲಿಯವರೆಗೂ ನಿನ್ನ ವೋಲ್ಟೇಜ್ ಸಪ್ಲೈ ಆನ್ ಆಗಿರುತ್ತದೋ ಅಲ್ಲಿವರೆಗೂ ಆ ಕಾಪರ್ ಕಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರ್ತದೆ. ಅಂದರೆ ಅದು ಕರೆಂಟ್ ಅನ್ನು ರಿಸೀವ್ ಮಾಡ್ತಾ ಇರ್ತದೆ ಅಥವಾ ಅದು ಕನ್ಸ್ಯೂಮ್ ಮಾಡ್ತಾ ಇರ್ತದೆ. ಕನ್ಸ್ಯೂಮ್ ಆಗ್ತದೆ ಅಂತ ಹೇಳಿದ್ರೆ ಏನು ನೆಕ್ಸ್ಟ್ ಅದು ಏನಾಗ್ತದೆ? ಇನ್ನು ಕಾಪರ್ ಕಂಡಕ್ಟರ್ ಹೀಟ್ ಆಗ್ತಾ ಹೋಗ್ತದೆ. ಕರೆಕ್ಟನಾ? ಹೌದಾ? ಕಾಪರ್ ಕಂಡಕ್ಟರ್ ಹೀಟ್ ಆಗ್ತಾ ಹೋಗ್ತದೆ. ಆ ಹೀಟ್ ಡಿಸಿಪೇಟ್ ಆಗುತ್ತೆ. ಇನ್ನು ಕಾಪರ್ ಕಂಡಕ್ಟರ್ ಏನಾದರೂ ಬೇರೆ ಎಲ್ಲದಕ್ಕಾದರೂ ಸಪ್ಲೈ ಕೊಡ್ತದಾ? ಎನರ್ಜಿಯನ್ನು ಸಪ್ಲೈ ಮಾಡ್ತದಾ? ಇಲ್ಲ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಸಿವ್ ಕಂಪೋನೆಂಟ್. ಈಗ ಪ್ಯಾಸಿವ್ ಕಂಪೋನೆಂಟ್ ಏನಿದೆ? ಇಟ್ ಈಸ್ ಅ ಕಂಪೋನೆಂಟ್ ವಿಚ್ ಓನ್ಲಿ ರಿಸೀವ್ಸ್ ದ ಎನರ್ಜಿ ಅಂಡ್ ಇಟ್ ನೆವರ್ ಜನರೇಟ್ಸ್ ಆರ್ ಸಪ್ಲೈಸ್ ಆರ್ ಡೈವರ್ಟ್ ದ ಫ್ಲೋ ಆಫ್ ಎನರ್ಜಿ. ಎನರ್ಜಿಯನ್ನು ಜನರೇಟ್ ಮಾಡೋದಿಲ್ಲ, ಸಪ್ಲೈ ಮಾಡೋದಿಲ್ಲ, ಮತ್ತೆ ಫ್ಲೋವನ್ನು ಡೈವರ್ಟ್ ಮಾಡೋದಿಲ್ಲ. ಆ ಥರದ ಕಂಪೋನೆಂಟ್ಸ್ಗಳನ್ನು ನಾವು ಪ್ಯಾಸಿವ್ ಕಂಪೋನೆಂಟ್ಸ್ ಒಂದು ಎಕ್ಸಾಂಪಲ್ ರೆಸಿಸ್ಟರ್. ಸೊ ಅದೇ ಥರ ಇಲ್ಲಿ ಇಂಡಕ್ಟರ್ ಇದೆ, ಇಲ್ಲಿ ಕೆಪಾಸಿಟರ್ ಇದೆ. ಇವೆಲ್ಲವರ ಕೆಲಸ ಏನು? ಇಟ್ ಜಸ್ಟ್ ರಿಸೀವಿಂಗ್ ದ ಎನರ್ಜಿ ಫ್ರಮ್ ದ ಸೋರ್ಸ್ ಅಂಡ್ ಇಟ್ ಯುಟಿಲೈಸಸ್ ಫಾರ್ ವಾಟೆವರ್ ದ ಪರ್ಪಸ್ ಈಸ್. ಈ ಕೆಪಾಸಿಟರ್ಗೆ ನಾವು ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ಏನಾಗ್ತದೆ? ಕೆಪಾಸಿಟರ್ ಆ ಎನರ್ಜಿಯನ್ನು ಸ್ಟೋರ್ ಮಾಡಿಟ್ಕೊಳ್ತದೆ ಇನ್ ದ ಫಾರ್ಮ್ ಆಫ್ ಚಾರ್ಜಸ್. ಹೌದಾ? ಅಂದರೆ ಇದು ಕೂಡ ಎನರ್ಜಿಯನ್ನು ಸಪ್ಲೈ ಮಾಡಲ್ಲ. ಹೀಗಾಗಿ ಇವೆಲ್ಲವನ್ನು ನಾವು ಪ್ಯಾಸಿವ್ ಕಂಪೋನೆಂಟ್ಸ್ಗೆ ಸೇರಿಸ್ತೇವೆ. ಸರಿನಾ? ಈಗ ಪ್ಯಾಸಿವ್ ಕಂಪೋನೆಂಟ್ಸ್ಗಳಲ್ಲಿ ಏನಾಗುತ್ತೆ ನಮಗೆ? ಕಂಪೋನೆಂಟ್ಸ್ which can only receive the energy or which can consume the energy supplied by the source, they are called as passive components. Have examples of resistor, capacitor, inductor. This ಬೇಕಾದ್ರೆ ನಮಗೆ passive components. That is one group of components, electronic components. ಈಗ ಇದಕ್ಕೆ ಆಪೋಸಿಟ್ ಆಗಿ ಆಕ್ಟಿವ್ ಕಂಪೋನೆಂಟ್ಸ್ ಅಂದ್ರೆ ಏನು? ನೋಡಿ, ಸಿಂಪಲ್ ಆಗಿದೆ. ಪ್ಯಾಸಿವ್ ಕಂಪೋನೆಂಟ್ಸ್ ಏನು ಮಾಡ್ತದೆ? ಎನರ್ಜಿಯನ್ನು ಅದು ಜನರೇಟ್ ಮಾಡಲ್ಲ, ಸಪ್ಲೈ ಮಾಡಲ್ಲ, ಡೈವರ್ಟ್ ಮಾಡಲ್ಲ. ಬರೀ ಅದು ರಿಸೀವ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಅಥವಾ ಡಿಸಿಪೇಟ್ ಮಾಡ್ಬೋದು ಇನ್ ಅನದರ್ ಫಾರ್ಮ್ ಆಫ್ ಎನರ್ಜಿ. ಹಾಗಿದ್ರೆ ಆಕ್ಟಿವ್ ಕಂಪೋನೆಂಟ್ಸ್ ಏನು ಮಾಡ್ತದೆ? ಅದು ಎನರ್ಜಿಯನ್ನು ಜನರೇಟ್ ಮಾಡುತ್ತದೆ. ಸೋರ್ಸ್ ಆಫ್ ಎನರ್ಜಿ, ಎನರ್ಜಿಯನ್ನು ಜನರೇಟ್ ಮಾಡಬಹುದು. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಯೂಸ್ ಮಾಡುವ ಯಾವುದೇ ಬ್ಯಾಟರಿ ಸೋರ್ಸ್ ಆಫ್ ವೋಲ್ಟೇಜ್, ಅದು ಆಕ್ಟಿವ್ ಕಂಪೋನೆಂಟ್ ಎಕ್ಸಾಂಪಲ್. ನೋಡು, ಯಾವಾಗ ನೀವು ಬ್ಯಾಟರಿಯನ್ನು ಆನ್ ಮಾಡ್ತೀಯಾ ಅಥವಾ ಇನ್ನು ಟಾರ್ಚನ್ನು ಆನ್ ಮಾಡ್ತೀಯಾ, ಏನಾಗ್ತದೆ? ಒಳಗಡೆ ಇರುವ ಸೆಲ್ಗಳಿಂದ ಎನರ್ಜಿ ಸಪ್ಲೈ ಆಗ್ತದೆ. ಇಲ್ಲಿಗೆ ನಿನ್ನ ಬಲ್ಬ್ಗೆ. ಅಂದರೆ ಬಲ್ಬ್ ಇಸ್ ಅ ಪ್ಯಾಸಿವ್ ಕಂಪೋನೆಂಟ್. ಅದೇನು ಮಾಡ್ತದೆ? ಬ್ಯಾಟ್ರಿ ಅಲ್ಲಿಂದ ನಿಮಗೆ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತದೆ, ಅನದರ್ ಫಾರ್ಮಿಗೆ ಕನ್ಸ್ಯೂಮ್ ಮಾಡಿ ಡಿಸಿಪೇಟ್ ಮಾಡ್ತದೆ. ಬೆಸ್ಟ್ ಎಕ್ಸಾಂಪಲ್ ಪ್ರಾಕ್ಟಿಕಲಿ ಹ್ಯಾಕ್ ಮಾಡ್ಬೋದು ನಾವು. ಬಲ್ಬ್ ಇಸ್ ಅ ಪ್ಯಾಸಿವ್ ಕಂಪೋನೆಂಟ್, ಅದೇ ನಿನ್ನ ಬ್ಯಾಟ್ರಿ ಇಸ್ ಅ ಆಕ್ಟಿವ್ ಕಂಪೋನೆಂಟ್. ಹೌದಾ? ಅಂದರೆ ಆಕ್ಟಿವ್ ಕಂಪೋನೆಂಟ್ಸ್ are those which generate
supply the energy, which generate and supply the energy, or they may divert the flow of energy. ಎನರ್ಜಿಯನ್ನು ಜನರೇಟ್ ಮಾಡುತ್ತೆ, ಸಪ್ಲೈ ಮಾಡುತ್ತದೆ. ಜೊತೆಗೆ ಏನು ಮಾಡ್ಬೋದು, ಕೆಲವು ಕಂಪೋನೆಂಟ್ಸ್ಗಳಿವೆ ಅವು ಎನರ್ಜಿಯನ್ನು ಜನರೇಟ್ ಮಾಡೋಣ, ಸಪ್ಲೈ ಮಾಡೋಣ, ಆದರೆ ಅದರ ಡೈರೆಕ್ಷನ್ ಆಫ್ ಫ್ಲೋ ಅನ್ನು ಚೇಂಜ್ ಮಾಡುವಂಥ ಕಂಪೋನೆಂಟ್ಸ್ಗಳಿವೆ. ರೆಸಿಸ್ಟರ್ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲೇನು ಸೋರ್ಸ್ ಕನೆಕ್ಟ್ ಮಾಡ್ತೀವಿ, ಸೋರ್ಸ್ ಇಂದ ಒಂದು ಡೈರೆಕ್ಷನ್ನಲ್ಲಿ ಯಾವಾಗಲೂ ಕರೆಂಟ್ ಫ್ಲೋ ಆಗ್ತಾ ಇದೆ. ಹೌದಾ? ಇದನ್ನ ನೀವು ಚೇಂಜ್ ಮಾಡೋಣ, ಪ್ಯಾಸಿವ್ ಕಂಪೋನೆಂಟ್ಗೆ ಆ ಕೆಪಾಸಿಟಿ ಇಲ್ಲ. ವೆರಾಸ್ ಕೆಲವು ಆಕ್ಟಿವ್ ಕಂಪೋನೆಂಟ್ಸ್ ಇದೆ, ಅದು ಡೈವರ್ಟ್ ದಿ ಫ್ಲೋ ಆಫ್ ಎನರ್ಜಿ, ಫ್ಲೋ ಆಫ್ ಎನರ್ಜಿಯ ಡೈರೆಕ್ಷನ್ ಅದು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗೆ ಆಕ್ಟಿವ್ ಕಂಪೋನೆಂಟ್ಸ್ಗಳಿಗೆ ಎಕ್ಸಾಂಪಲ್ಸ್ ಏನು ಕೊಡ್ತೀಯಾ? ಬೆಸ್ಟ್ ಎಕ್ಸಾಂಪಲ್ ಈಸ್ ಸೋರ್ಸ್ ಆಫ್ ಎನರ್ಜಿ ಅಥವಾ ಬ್ಯಾಟರಿ. ಏನು ಮಾಡ್ತದೆ ಬ್ಯಾಟರಿ? ಯಾವಾಗಲೂ ವೋಲ್ಟೇಜನ್ನು ಜನರೇಟ್ ಮಾಡ್ತಾ ಇರ್ತದೆ. ಅದನ್ನು ನೀವು ಯಾವ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡೋಕ್ಕೆ ಅದರಲ್ಲಿ ಯಾವ ಕಂಪೋನೆಂಟ್ಸ್ ಯೂಸ್ ಆಗಿರುತ್ತೆ ಅದಕ್ಕೆ ಅದು ಸಪ್ಲೈ ಮಾಡ್ತಾ ಇರ್ತದೆ. ನೋಡಿ, ಇದು ಸಪ್ಲೈ ಮಾಡುತ್ತೆ, ಅದು ರಿಸೀವ್ ಮಾಡ್ತದೆ. ರಿಸೀವರ್ ನಾರ್ಮಲಿ ಯಾವೆಲ್ಲ ರಿಸೀವ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡುತ್ತೆ ಅವು ಪ್ಯಾಸಿವ್ ಕಂಪೋನೆಂಟ್ಸ್, ಯಾವುದು ಜನರೇಟ್ ಮಾಡಿ ಸಪ್ಲೈ ಮಾಡುತ್ತೆ ಅದು ಆಕ್ಟಿವ್ ಕಂಪೋನೆಂಟ್. ಸೊ ಸೋರ್ಸ್ ಆಫ್ ಬ್ಯಾಟರಿ, ಟ್ರಾನ್ಸ್ಫಾರ್ಮರ್ ಆಸ್ ದಿ ಎಕ್ಸಾಂಪಲ್. ಹಾಗೆ ಡೈವರ್ಟ್ ದಿ ಫ್ಲೋ ಆಫ್ ಎನರ್ಜಿ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು ಇನ್ನು ಆಕ್ಟಿವ್ ಕಂಪೋನೆಂಟ್ಸ್ಗೆ. ನಿಮಗೆ ಡಯೋಡ್ ಅಂತ ಕೊಡ್ತಾರೆ, ಟ್ರಾನ್ಸಿಸ್ಟರ್ ಅಂತ ಕೊಡ್ತಾರೆ. ನೋಡು, ಡಯೋಡ್, ಟ್ರಾನ್ಸಿಸ್ಟರ್ಸ್ ಇವು ಎನರ್ಜಿಯನ್ನು ಜನರೇಟ್ ಮಾಡಲ್ಲ, ಹಾಗೆ ಸಪ್ಲೈ ಮಾಡೋದಿಲ್ಲ. ಏನು ಮಾಡ್ತದೆ? ಎಲ್ಲಾದರೂ ಸೋರ್ಸಿಂದ ಎನರ್ಜಿ ಬರ್ತಾ ಇರುತ್ತಲ್ಲ ಅದರ ಡೈರೆಕ್ಷನ್ನ ದೇ ಹ್ಯಾವ್ ದ ಕೆಪಾಸಿಟಿ ಟು ಡೈವರ್ಟ್. ಡೈರೆಕ್ಷನ್ ಆಫ್ ಫ್ಲೋ ಅನ್ನು ಚೇಂಜ್ ಮಾಡುವ ಕೆಪಾಸಿಟಿ ಇರುತ್ತೆ. ಆ ಥರದ ಸೊ ಸೋರ್ಸ್ ಬ್ಯಾಟರಿ, ಟ್ರಾನ್ಸ್ಫಾರ್ಮರ್ಸ್, ಡಯೋಡ್, ಟ್ರಾನ್ಸಿಸ್ಟರ್ಸ್, ದೇ ಆರ್ ಆಲ್ ಕಾಲ್ಡ್ ಆಸ್ ದಿ ಆಕ್ಟಿವ್ ಕಂಪೋನೆಂಟ್ಸ್. This is a broad classification of the electronic components that we are using as active components and passive components. ಈಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಸೆಟ್ ಆಫ್ ಪ್ಯಾಸಿವ್ ಕಂಪೋನೆಂಟ್ಸ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು, ಹಾಗೆಯೇ ಸೆಟ್ ಆಫ್ ಆಕ್ಟಿವ್ ಕಂಪೋನೆಂಟ್ಸ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಹಾಗಿದ್ರೆ let's take the first one as the passive components. Passive components are those which only receive the energy from the source. Source receive ಮಾಡಿಕೊಳ್ಳುವಂಥ ಕಂಪೋನೆಂಟ್ಸ್, ಎನರ್ಜಿಯನ್ನು ರಿಸೀವ್ ಮಾಡಿಕೊಳ್ಳುವ ಕಂಪೋನೆಂಟ್ಸ್, ಅವೆಲ್ಲವನ್ನು ನಾವು passive components ಅಂತ ಕರಿತೀವಿ. ಓಕೆ, ಸೊ ನಿಮ್ಮ ಸ್ಟಡಿಗೆ ಸಿಂಪಲ್ ಆಗಿ 3 ಕಂಪೋನೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ is resistors, second is capacitors, and third is the inductors. ಈ ಮೂರನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕಾಗ್ತದೆ. ರೈಟ್, then let us take up one by one. First, let us consider the resistor. Resistor. You have to first semester like ಎಲ್ಲ ಕಲಿತಿರ್ತೀರಿ. resistor ಏನಪ್ಪ resistor ಅಂದ್ರೆ right, resistor. Resistor, it is a right component which opposes the flow of current. ಯಾವ
ಅಫ್ಕೋರ್ಸ್ ಇದನ್ನು ನಾವು ಕಂಡಕ್ಟರ್ ಅಂತ ಕರೀತೇವೆ, ಅದರಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಈಗ ಒಟ್ಟ ಕರೆಂಟ್ ಅನ್ನೇ ಆನ್ ಮಾಡೋದಿಲ್ಲ, ಕಂಪ್ಲೀಟ್ಲಿ ಆಪೋಸಿಟ್ ಫ್ಲೋ ಆಫ್ ಕರೆಂಟ್ ಅನ್ನು ಯಾವ ಹೇಳ್ತೀವಿ ನೀವು? ಇಟ್ ಈಸ್ rubber, it is the wool, it is the cloth, cotton cloth. ಹೌದಾ? ಇವೆಲ್ಲವೂ ನಾವು ರೆಸಿಸ್ಟರ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಹೇಳಿದ್ರು. ಕಾಪರ್ ಕೂಡ ಅಫ್ಕೋರ್ಸ್ ನಾವು ಕಂಡಕ್ಟರ್ ಅಂತ ಕರೀತೇವೆ, ರೆಸಿಸ್ಟರ್ ಅಂತ ತಗೊಂಡ್ರೆ ಅದರ ರೆಸಿಸ್ಟೆನ್ಸ್ ಕಡಿಮೆ. ಬಟ್ ಪ್ಯೂರ್ ರೆಸಿಸ್ಟೆನ್ಸ್ ತಗೊಂಡ್ರೆ ಅದರಲ್ಲಿ ಕರೆಂಟ್ ಫ್ಲೋ ಆಗದೆ ಇಲ್ಲ. ರಬ್ಬರ್ ತಗೊಂಡ್ರೆ, ವುಡ್ ತಗೊಂಡ್ರೆ, ಪ್ಲಾಸ್ಟಿಕ್ ತಗೊಂಡ್ರೆ, ಕಾಟನ್ ಕ್ಲಾತ್ ತಗೊಳ್ಳಿ, ಇದರಲ್ಲಿ ಯಾವುದೂ ಕರೆಂಟ್ ಫ್ಲೋ ಆಗೋದಿಲ್ಲ. ಅದಕ್ಕೆ ಹ್ಯಾವ್ ದ ಹೈ ರೆಸಿಸ್ಟೆನ್ಸ್. ಈಗ ರೆಸಿಸ್ಟೆನ್ಸ್ಗಳನ್ನು ಯೂಸ್ ಮಾಡಬೇಕಾದ್ರೆ ರೆಸಿಸ್ಟರ್ಗಳನ್ನು ನಾವು ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ. ಇದೊಂದು ನೆನಪಿಟ್ಕೊಳ್ಬೇಕು, ಯಾವುದೇ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗಳನ್ನು ನಾವು ಸರ್ಕ್ಯೂಟ್ಗಳಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ಕ್ಯೂಟ್ನಲ್ಲಿ ಏನಿರ್ತದೆ, ನಾವು ಏನೇನು ಕಂಪೋನೆಂಟ್ಸ್ ಯೂಸ್ ಮಾಡಿದ್ರೆ ಅದೆಲ್ಲ ಚಿತ್ರ ಬರೆಯಲ್ಲ. ಏನು ಮಾಡ್ತೇವೆ? ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡ್ತೇವೆ, ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತೇವೆ. ಹಾಗೆ ನೀವು ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟರನ್ನು ಒಂದು ಕಂಪೋನೆಂಟ್ ಆಗಿ ಯೂಸ್ ಮಾಡ್ತೀಯಾ ಅಂತ ಹೇಳಿದ್ರೆ ಅದನ್ನು ನೀವು ಸರ್ಕ್ಯೂಟಲ್ಲಿ ಬರೀಬೇಕಾದ್ರೆ ಹೇಗೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ. ಈ ಒಂದು ಸೊ ದಟ್ ಈಸ್ ವಾಟ್ ಯು ಆರ್ ರೆಸಿಸ್ಟರ್ ರೆಪ್ರೆಸೆಂಟ್ ಮಾಡ್ತೀಯಾ. ಯೂಶಲಿ ಹೇಗೆ ಬರೀತೀವಿ ನಾವು ಇದನ್ನು ಆರ್ ರೆಸಿಸ್ಟರ್ ಆರ್. ಒಂದು ಸರ್ಕ್ಯೂಟಲ್ಲಿ ಒಂದೇ ರೆಸಿಸ್ಟರ್ ಇದ್ದರೆ ನಾವು ಅಲ್ಲಿ ಆರ್ ಅಂತ ಬರೀತೇವೆ. ಒಂದಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದರೆ R1, R2, R3 ಹಾಗೆ R3 ಅಂತ ಬರೀತೇವೆ. ವೆಸ್ಟ್ ರೆಸಿಸ್ಟೆನ್ಸ್ ಇತ್ತು ಅದಕ್ಕೆ R1, R2, R3. ಈಗ ಈ ರೆಸಿಸ್ಟರ್ಗಳಿಗೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿ, ಅಂದರೆ ಒಂದು ಕರೆಂಟ್ ಫ್ಲೋ ಅನ್ನು ಆಪೋಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅದನ್ನು ನಾವು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಇಟ್ ಈಸ್ ದ ಕೆಪಾಸಿಟಿ ಆಫ್ ದ ರೆಸಿಸ್ಟರ್ ಟು ಆಪೋಸ್ ದ ಫ್ಲೋ ಆಫ್ ಕರೆಂಟ್. ಫ್ಲೋ ಆಫ್ ಕರೆಂಟ್ನ ಆಪೋಸ್ ಮಾಡಲಿಕ್ಕೆ ಅದಕ್ಕೆ ಇರುವ ಶಕ್ತಿ ಎಷ್ಟು ಮಾಡ್ತದೆ ಗೊತ್ತಿಲ್ಲ. ಇಟ್ ಡಿಪೆಂಡ್ಸ್. ಅದರ ಕೆಪಾಸಿಟಿ ಎಷ್ಟು. ಈಗ ಅವನಿಗೆ ತಳ್ಳಿದ ನೋಡಿ, ಇವನು ತಳ್ಳನ್ನು ತಳ್ತಾನೆ ಸ್ವಲ್ಪ ತಳ್ತಾನೆ. ಅವನಿಗಿಂತ ದಪ್ಪ ತಳ್ಳಿದ್ರೆ ತಳ್ತಾನೆ. ಹೌದಾ? ಹಂಗೆ ಈ ರೆಸಿಸ್ಟೆನ್ಸ್ ಅನ್ನೋದು ಆ ರೆಸಿಸ್ಟರ್ನ ಕೆಪಾಸಿಟಿ ಕರೆಂಟನ್ನು ಎಷ್ಟು ತನ್ನ ಮೂಲಕ ಪಾಸ್ ಮಾಡಲಿಕ್ಕೆ ಬಿಡುತ್ತೆ. ಜಾಸ್ತಿ ಪಾಸ್ ಮಾಡ್ತದೆ ಅಂತ ಹೇಳಿದರೆ ಅದರ ರೆಸಿಸ್ಟೆನ್ಸು ಕಡಿಮೆ ಇರ್ತದೆ. ಕಡಿಮೆ ಪಾಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ. ಅವೆರಡು ಇನ್ವರ್ಸ್ ಪ್ರಪೋರ್ಷನ್. ಇಫ್ ಕರೆಂಟ್ ಫ್ಲೋಸ್ ಮೋರ್, resistance is less. If current flows less, resistance is more. They are opposite to each other. Vice versa or inversely proportional ಅಂತ ಕರೀತೀವಿ. ಈಗ ನಾವು ರೆಸಿಸ್ಟೆನ್ಸ್ ಒಂದು ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನು ಮಾಡಲಿಕ್ಕೆ ಒಂದು ಯೂನಿಟ್ ಅನ್ನು ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಮೆಷರ್ಮೆಂಟ್ಗೂ ಒಂದು ಯೂನಿಟ್ ಇರುತ್ತೆ. ಏನದು ರೆಸಿಸ್ಟೆನ್ಸ್ ದ ಯೂನಿಟ್? Yes, it is ohms. Here now symbolically ಹೀಗೆ ತೋರಿಸ್ತೇವೆ. ಒಂದು ರೆಸಿಸ್ಟರ್, ಈಗ ನೀವು ರಬ್ಬರ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ರೆಸಿಸ್ಟೆನ್ಸ್ ಏನು? ವುಡ್ ಯೂಸ್ ಮಾಡ್ತೀವಿ ಅಂದರೆ ಅದರ ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ಇವೆಲ್ಲವೂ ಹೈ ರೆಸಿಸ್ಟಿವಿಟಿ ಇರುತ್ತೆ. ಆದರೆ ಬೇರೆ ಬೇರೆ ಮೆಟಲ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ಹೋದರೆ ಅವಾಗ ಅವುಗಳ ರೆಸಿಸ್ಟೆನ್ಸ್ ಚೇಂಜ್ ಆಗ್ತದೆ. ಸಪೋಸ್ ಈಗ ನೀವು ಕಾಪರನ್ನು ಯೂಸ್ ಮಾಡ್ತೀರ ಅಂತ ಹೇಳ್ತಾರೆ. ಕಾಪರ್
ಕಾಪರ್ ಎಷ್ಟು ಫ್ಲೋ ಆಗ್ತದೆ ಅಲ್ಯೂಮಿನಿಯಂ ಅಷ್ಟು ಫ್ಲೋ ಆಗ್ತದೆ. ಸಪೋಸ್ ಸಿಲ್ವರ್ ಯೂಸ್ ಮಾಡ್ತೀಯಾ, ಕಾಪರ್ ಅಲ್ಯೂಮಿನಿಯಂ ಅಲ್ಲಿ ಎಷ್ಟು ಫ್ಲೋ ಆಗುತ್ತೆ ಅಷ್ಟು ಸಿಲ್ವರ್ ಫ್ಲೋ ಆಗಲ್ಲ. ಅಂದರೆ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಚೇಂಜಸ್ ಫ್ರಮ್ ಒನ್ ಟೈಪ್ ಟು ಅನದರ್ ಟೈಪ್. ಒಂದು ಮಟೀರಿಯಲಿಂದ ಮತ್ತೊಂದು ಮಟೀರಿಯಲ್ಗೆ ರೆಸಿಸ್ಟೆನ್ಸು ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವ್ಯಾವ ರೆಸಿಸ್ಟೆನ್ಸ್ ಯಾವ್ಯಾವ ಮಟೀರಿಯಲ್ಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತೇವೆ. ಕೆಲವುಗಳದ್ದು ಕಡಿಮೆ ರೆಸಿಸ್ಟೆಂಟ್ ಇರ್ತದೆ, ಕೆಲವು ಜಾಸ್ತಿ ಇರ್ತದೆ, ಕೆಲವು ಮೀಡಿಯಂ ಇರುತ್ತೆ. ಈಗ ನಾವು ಒಂದು ಪ್ಯಾಸಿವ್ ಕಂಪೋನೆಂಟ್ ಯಾವುದನ್ನು ಯೂಸ್ ಮಾಡ್ತೇವೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಅಂತ ಹೇಳಿದ್ರೆ ರೆಸಿಸ್ಟರ್. ಈ ರೆಸಿಸ್ಟೆನ್ಸ್ ನಾವು ಮೆಜರ್ ಮಾಡೋದು ಓಮ್ಸ್ಗಳಲ್ಲಿ. ಹಾಗೆಯೇ ಅದನ್ನು ನಾವು ಈ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ನೋಡುವ, ಇದು ಈ ಥರದ ಕ್ವಶನ್ಸ್ಗಳು ಭಾಳ ಸಿಂಪಲ್, ಕೆಲವು ಕ್ವಶನ್ಸ್ಗಳು ಭಾಳ ಸಿಂಪಲ್ ಆಗಿರ್ತದೆ ನಿಮ್ಮ ಟೆಸ್ಟ್ಗಳಲ್ಲಿ. ಸುಮ್ಮನೆ ಕೇಳ್ತಾರೆ, ವಾಟ್ ಈಸ್ ರೆಸಿಸ್ಟೆನ್ಸ್? ರೈಟ್ ದ ಸಿಂಬಲ್ ಆ್ಯಂಡ್ ದ ಯೂನಿಟ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ರೆಸಿಸ್ಟೆನ್ಸ್ ಅನ್ನು ಡಿಫೈನ್ ಮಾಡಲಿಕ್ಕೆ ಎರಡು ಮಾರ್ಕ್ ಇರ್ತದೆ. ಈ ಸಿಂಬಲ್ ಬರೆದು ಓಮ್ಸ್ ಅಂತ ಬಂದರೆ ಅದಕ್ಕೆ ಒಂದು ಮಾರ್ಕ್ ಇರ್ತದೆ, 2 ಮಾರ್ಕ್ಸ್ ಸಿಕ್ಬಿಡ್ತದೆ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ರೆಸಿಸ್ಟೆನ್ಸ್ ಈಸ್ ಒನ್ ಆಫ್ ದಿ ಪ್ಯಾಸಿವ್ ಕಂಪೋನೆಂಟ್ಸ್ ಯೂಸ್. ಈಗ ನಾರ್ಮಲ್ ಆಗಿ ನಮಗೆ ಸಿಗುವ ರೆಸಿಸ್ಟೆನ್ಸ್ಗಳು ಯಾವುವು? ಯಾವುದೇ ಮಟೀರಿಯಲ್ ತಗೊಂಡ್ರು ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಇರ್ತದೆ. ಆದರೆ ನ್ಯಾಚುರಲಿ ಸಿಗುವ ರೆಸಿಸ್ಟರ್ಸ್ಗಳಿಗಿಂತ ನಾವು ಆರ್ಟಿಫಿಷಿಯಲ್ ಆಗಿ ಕೆಲವು ರೆಸಿಸ್ಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೇವೆ. ನಮಗೆ ಎಷ್ಟು ಬೇಕೋ ಅಷ್ಟು ವ್ಯಾಲ್ಯೂ ಸರಿಯಾ? ಸುಮ್ಮನೆ ಒಂದು ಕಾಪರ್ ಪೀಸ್ ತಗೊಂಡ್ರೆ ಗೊತ್ತಿಲ್ಲ ನಮ್ಗೆ ಎಷ್ಟಿದೆಯೋ. ನಮ್ಮ ಸರ್ಕ್ಯೂಟಲ್ಲಿ ಇಷ್ಟೇ ವ್ಯಾಲ್ಯೂ ಇರುವ ರೆಸಿಸ್ಟರ್ನ ಯೂಸ್ ಮಾಡಬೇಕು ಅಂತ ನಿಮ್ಮ ಎಕ್ಸ್ಪೆರಿಮೆಂಟ್ಗಳಲ್ಲಿ ಬರುತ್ತೆ. ಅವಾಗ ಏನು ಮಾಡಬೇಕು? ಹೌದಾ? ಅದಕ್ಕೆ ಏನು ಮಾಡ್ತೇವೆ, ಕೆಲವು ರೆಸಿಸ್ಟರ್ಸ್ಗಳನ್ನು ನಾವು ಪ್ರಿಪೇರ್ ಮಾಡ್ತೇವೆ. ಈ ರೆಸಿಸ್ಟರ್ಸ್ಗಳಿಗೆ ಬೇಸಿಕಲಿ ಒಂದು 2-3 ಟೈಪ್ ಬರುತ್ತೆ. ಅದರಲ್ಲಿ ನಿಮಗೆ 2 ಇಂಪಾರ್ಟೆಂಟ್ ಆಗಿ ಹೇಳ್ತೇನೆ ನಾವು. ಒನ್ ಇಸ್ ಕಾಲ್ಡ್ ಆಸ್ ವೈರ್ ಬೌಂಡ್ resistors. Second is carbon resistors. Wire bound resistors and carbon resistors. Wire bound resistors ಅಂದ್ರೆ ಏನು? ಎಲ್ಲಾದರೂ ವೈರ್ ಬೌಂಡ್ ರೆಸಿಸ್ಟರ್ಸ್ ಅನ್ನು ವೈರ್ ಬೌಂಡ್, ಯಾವುದೋ ಒಂದು ಮೆಟಲ್ನ ವೈರನ್ನು ಸುತ್ತಿರೋದು. ಅದು ಅಲ್ಯೂಮಿನಿಯಂ ಇರ್ಬೋದು, ಕಾಪರ್ ಇರ್ಬೋದು, ಸಿಲ್ವರ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಏನು ಮಾಡ್ತಾರೆ, ಒಂದು ಕೋರ್ ಮೇಲೆ ಸುತ್ತಿ ಬಿಡ್ತಾರೆ. ಎಷ್ಟು ಟರ್ನ್ಸ್ಗಳಿದೆಯೋ ಮತ್ತು ಅದರ ಥಿಕ್ನೆಸ್ ಎಷ್ಟಿದೆಯೋ, ಅದರ ಲೆಂತ್ ಎಷ್ಟಿದೆಯೋ ಅದಕ್ಕೆ ಹಾಗೆ ಒಂದು ರೆಡಿಮೇಡ್ ರೆಸಿಸ್ಟೆನ್ಸಸ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನೀವು ರಿಯೋಸ್ಟ್ಯಾಟ್ಗಳನ್ನು ನೋಡಿರ್ತೀರಿ, ಹೌದಾ? ಆ ರಿಯೋಸ್ಟ್ಯಾಟ್ಸ್ಗಳೆಲ್ಲವೂ ವೈರ್ ಬೌಂಡ್ ರೆಸಿಸ್ಟರ್ಸ್. ಎಕ್ಸಾಂಪಲ್ಸ್ ಫಾರ್ ರಿಯೋಸ್ಟ್ಯಾಟ್ ಆರ್ ವೈರ್ ಬೌಂಡ್ ರೆಸಿಸ್ಟರ್ ಈಸ್ ರಿಯೋಸ್ಟ್ಯಾಟ್ಸ್ ವಾಟ್ ವಿ ಆರ್ ಯೂಸಿಂಗ್ ಇನ್ ದ ಲ್ಯಾಬ್. ಅಲ್ಲೇನು ಮಾಡ್ತಾರೆ, ನಾವನ್ನ ಕಟ್ಟಿಂಗ್ ಅಥವಾ ಕಂಟ್ರೋಲ್ ಪೊಸಿಷನ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮೂವ್ ಮಾಡ್ತಾರೆ. ಅವಾಗ ಏನಾಗ್ತದೆ, ವೈರ್ ಬೌಂಡ್ಸ್ಗಳು ಇನ್ಕ್ಲೂಡ್ ಅಥವಾ ಎಕ್ಸ್ಕ್ಲೂಡ್ ಆಗುತ್ತೆ ಡಿಪೆಂಡಿಂಗ್ ಆನ್ ದಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಇದು ಒಂದು ಥರದ ರೆಸಿಸ್ಟರ್ಸ್ಗಳು, ವೈರ್ ಬೌಂಡ್ ರೆಸಿಸ್ಟರ್ಸ್ ಅಂತ ಕರೀತೇವೆ. ಮತ್ತೆ ಕಾರ್ಬನ್ ರೆಸಿಸ್ಟರ್ಸ್ ಅಂತ ಕರೀತೇವೆ. ಇವು ನಮ್ಮ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳಲ್ಲಿ ಹೆಚ್ಚಾಗಿ ಯೂಸ್ ಆಗುವಂಥ ರೆಸಿಸ್ಟರ್ಸ್ಗಳು ಕಾರ್ಬನ್ ರೆಸಿಸ್ಟರ್ಸ್. ಸೊ ನೀವು ನೋಡಿರ್ತೀರಿ ಕೆಲವು ನೀವು ವಯಸ್ಸಿನಾಗಿ ತಮಗೆ ಗೊತ್ತಿಲ್ಲ, ಈ ಥರದ ಒಂದಿಷ್ಟು ರೆಸಿಸ್ಟರ್ಸ್ಗಳನ್ನು ಯೂಸ್ ಇವನ್ನ ಕಾರ್ಬನ್ ರೆಸಿಸ್ಟರ್ಸ್ ಅಥವಾ ಕಾರ್ಬನ್ ಕಂಪೌಂಡ್ ರೆಸಿಸ್ಟರ್ಸ್ ಅಂತ ಕರೀತಾರೆ, ಅಥವಾ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ರೆಸಿಸ್ಟರ್ಸ್ ಅಂತ ಕರೀತಾರೆ. ರೈಟ್? ಇದಕ್ಕೆ ಸಿಂಪಲ್ ಬಹಳ ಚಿಕ್ಕ ಇರ್ತವೆ. ಎಷ್ಟು ಒಂದು ಮಟೀರಿಯಲ್ನ ಮಾಡಿದ್ರೆ ಇದರಲ್ಲಿ ಹೇಗೆ ಕಲರ್ ರೈಲ್ಸ್ ಇರ್ತದೆ. ಓಕೆ, 2 ಟರ್ಮಿನಲ್ಸ್ಗಳಿರುತ್ತೆ. ಇದರಲ್ಲಿ
ಇವನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತು ಇವುಗಳಿಗೆ ಇಂಥದೇ ವ್ಯಾಲ್ಯೂ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಗೆ ಬರ್ತದೆ, ಮತ್ತು ಆ ವ್ಯಾಲ್ಯೂನ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಥವಾ ನಿಮ್ಮ ಕೈಗೆ ಒಂದು ರೆಸಿಸ್ಟರ್ ಕೊಟ್ಬಿಟ್ರೆ ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ನೀವು ಹಿಂಗೆ ಹೇಳ್ತೀರಾ, ವಾಟ್ ಬೇಸಿಸ್ ಯು ಸೇ ವ್ಯಾಲ್ಯೂ ಆಫ್ ದ ರೆಸಿಸ್ಟರ್ ಇಸ್ ಸೋ ಮಚ್, ರೈಟ್? ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಕಲಿಯಬೇಕಾಗಿರುವಂಥ ಟಾಪಿಕ್. ಕಾರ್ಬನ್ ರೆಸಿಸ್ಟರ್, ಕಾರ್ಬನ್ ಕಂಟ್ರೋಲ್ ರೆಸಿಸ್ಟರ್, ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್ ನೀವು ಪ್ರತಿ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತೀರಿ. ನಿಮ್ಮ ಸರ್ಕ್ಯೂಟಲ್ಲಿ ಸ್ಪೆಸಿಫೈ ಮಾಡಬೇಕು ಎಷ್ಟು ವ್ಯಾಲ್ಯೂ ಯೂಸ್ ಮಾಡಬೇಕು ಅಂತ. ನೀವು ಅಂತ ರೆಸಿಸ್ಟರ್ ತೊಗೊಂಡ್ರೆ ಅದರ ಮೇಲೆ ವ್ಯಾಲ್ಯೂ ಪ್ರಿಂಟ್ ಆಗಿರಲ್ಲ, ಕಾಣಿಸಲ್ಲ, ಯಾಕೆ ಭಾಳ ಚಿಕ್ಕದಿರ್ತದೆ, ಬರೆದು ಕೂಡ ಕಾಣಿಸಲ್ಲ. ಮತ್ತು ಹೇಗೆ ನೀವು ಅದು ಇಷ್ಟೇ ವ್ಯಾಲ್ಯೂ ಅಂತ ಹೇಳ್ತೀರಿ, ಅಥವಾ ಕೊಟ್ಟಿರೋ ರೆಸಿಸ್ಟರ್ನ ವ್ಯಾಲ್ಯೂ ಇಷ್ಟು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ವಿ ಆರ್ ಕವರಿಂಗ್ ಇನ್ ದ